ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ ಈಗ ದಿಂಗಾಲೇಶ್ವರ ಸ್ವಾಮೀಜಿ. ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕಳಸಾ ಬಂಡೂರಿ ಹೋರಾಟಗಾರರು. ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನು ಇವರಿಗೆ ಸಪೋರ್ಟ್ ಮಾಡಿದಂತ ಈ ಕಳಸಾ ಬಂಡೂರಿ ಹೋರಾಟಗಾರರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಮಹದಾಯಿ ಹೋರಾಟಗಾರರು. ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ವೀರೇಶ್ ಸೊರಬದ ಮಠ ನೇತೃತ್ವದಲ್ಲಿ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ದಾರೆ ಈಗ ಸ್ವಾಮೀಜಿ. ಈ ನಿರ್ಧಾರದಿಂದ ಈಗ ಮಹದಾಯಿ ಹೋರಾಟಗಾರರು ತಮ್ಮ ಬೆಂಬಲ ಯಾರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಗೊಂದಲಕ್ಕೀಡಾಗಿದ್ರು. ಈಗ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಮಹದಾಯಿ ಹೋರಾಟಗಾರರು. ದಿಂಗಾಲೇಶ್ವರ ಸ್ವಾಮೀಜಿಯವರು ಪಕ್ಷೇತರರಾಗಿ ಈಗ ಸ್ಪರ್ಧೆಯನ್ನು ಮಾಡ್ತಾ ಇರೋದಿದೆಯಲ್ಲ, ಇದು ಬಹಳ ಒಂದು ರೀತಿಯಲ್ಲಿ ಕಳಸಾ ಬಂಡೂರಿ ಹೋರಾಟಗಾರರಿಗೆ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ಯಾಕಂದರೆ ಈಗಾಗಲೇ ಅವರು ದಿಂಗಾಲೇಶ್ವರ ಸ್ವಾಮೀಜಿಯವರ ಜೊತೆಯಲ್ಲಿದ್ದರು. ಆದರೆ ಈಗ ಏನು ಮಾಡೋದು ಅನ್ನುವಂಥ ಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿಕುಮಾರ್, ದಿಂಗಾಲೇಶ್ವರ ಸ್ವಾಮೀಜಿಯವರ ನಿರ್ಧಾರ ಪ್ರಕಟ ಆದ ಬೆನ್ನಲ್ಲೇ ಈಗ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಕೂಡ ಆಗ್ತಾ ಇದೆ. ಕಳಸಾ ಬಂಡೂರಿ ಹೋರಾಟಗಾರರ ಬೆಂಬಲ ಕಾಂಗ್ರೆಸ್ಗೆ ವ್ಯಕ್ತವಾಗಿದೆ. ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ಕ್ಷೇತ್ರದಲ್ಲಿ, ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೇನು ಡೀಟೇಲ್ಸ್ ಇದೆ? ಯಾಕಂದ್ರೆ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಚುನಾವಣೆ ಅಖಾಡ ಒಂದ್ ಕಡೆ ಈಗಾಗಲೇ ತೀವ್ರವಾದಂತಹ ರಂಗೇರ್ತಾ ಇದೆ. ಪ್ರಮುಖವಾಗಿ ಒಂದ್ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿಗೆ ಸ್ಪರ್ಧೆ ಮಾಡಿದರೆ ಅದರ ಒಂದು ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷವು ಸಹಿತ ಈ ಒಂದು ಜಾತಿ ಲೆಕ್ಕಾಚಾರದ ಮೇಲೆ ಕುರುಬ ಸಮುದಾಯದ ಯುವ ಮುಖಂಡರಿಗೆ ಈ ಒಂದು ಮನೆಯನ್ನು ಹಾಕಿದೆ. ಇವೆಲ್ಲವುಗಳ ನಡುವೆ ಕಳಸಾ ಬಂಡೂರಿ ಹೋರಾಟಗಾರರು ಸಹಿತ ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಆ ಒಂದು ಟೀಮ್ ಅನ್ನ ಕಾಂಗ್ರೆಸ್ ನಿಯೋಗವನ್ನು ಭೇಟಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವೇನೆಂದ್ರೆ ವೀರೇಶ್ ಸೊಬರದ್ ಮಠ ಅವರು ಕಳಸಾ ಬಂಡೂರಿ ಹೋರಾಟಗಾರರು, ಅದರ ಜೊತೆಗೆ ದಿಂಗಾಲೇಶ್ವರ ಸ್ವಾಮೀಜಿ ಅವರೊಂದು ಆಪ್ತರರು. ಆ ದಿಂಗಾಲೇಶ್ವರ ಸ್ವಾಮೀಜಿ ಅವರ ಸಮುದಾಯದೊಂದಿಗೆ ಅವರ ಒಂದು ಜೊತೆಗೆ ಟೀಮ್ನೊಂದಿಗೆ ಗುರುತಿಸಿಕೊಂಡಿರುವಂತಹ ವೀರೇಶ್ ಸೊಬರದ್ ಮಠ ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ಮತ್ತು ಚುನಾವಣೆ ಸ್ಪರ್ಧೆ ಮಾಡುವ ವಿಚಾರ ಆರಂಭ ದಿನದಿಂದ ಈವರೆಗೂ ಕೂಡ ಅವರೊಂದಿಗೆ ಗುರುತಿಸಿಕೊಂಡಿದ್ದಂತಹ ವೀರೇಶ್ ಸೊಬರದ್ ಮಠ ಅವರು ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಕದ ತಟ್ಟಿ ವಿನೋದ ಸೂಟಿ ಅವರಿಗೆ ಬೆಂಬಲ ಘೋಷಣೆ ಮಾಡಿ ಸದ್ಯ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಸಹಿತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು. ಇವೆಲ್ಲವುಗಳ ನಡುವೆ ಕಳಸಾ ಬಂಡೂರಿ ಹೋರಾಟಗಾರರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿಗೆ ಒಂದ್ ಕಡೆ ಅವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ವೀರೇಶ್ ಸೊಬರದ್ ಮಠ ಟೀಮ್ನವರು, ಇನ್ನೊಂದು ಕಡೆ ಈ ರೀತಿಯಾದಂತಹ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿದ್ದು ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡಿದೆ. ತರಾತುರಿಯಲ್ಲಿ ಈ ಒಂದು ವೀರೇಶ್ ಸೊಬರದ್ ಮಠ ಕಳಸಾ ಬಂಡೂರಿ ಹೋರಾಟಗಾರರ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಕಳಸಾ ಬಂಡೂರಿ ಹೋರಾಟಗಾರರಿದ್ದು ಈ ಒಂದು ತಮ್ಮ ನಿಲುವನ್ನ ನಂತರವಾಗಿ ಮತ್ತು ತಟಸ್ಥವಾಗಿ ಇಡಬೇಕಾಗಿತ್ತು. ಹೀಗೆ ಮಾಡಿದ್ದು ನಿಜಕ್ಕೂ ಕೂಡ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಹೋರಾಟಗಾರರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಹುಟ್ಟು ಹಾಕಿದ್ದು. ಈಗ ಸದ್ಯ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇತ್ತ ಕಳಸಾ ಬಂಡೂರು ಹೋರಾಟಗಾರ ವೀರೇಶ್ ಸೊಬರದ್ ಮಠ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದು. ಸದ್ಯ ಈಗ ಮತ್ತೆ ಯಾರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಿದ್ದು ಯಕ್ಷ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮಹದಾಯಿ ಹೋರಾಟಗಾರರು ಈಗ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ಅವರು ಈಗ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ವೀರೇಶ್ ಸೊರಬದ ಮಠ ನೇತೃತ್ವದಲ್ಲಿ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ.